ಕ್ಯಾಬಿನೆಟ್ ಮೇಲೆ ಹಿಡಿತವನ್ನ ರಾಹುಲ್ ಗಾಂಧಿ ಅವರು ಸಾಧಿಸ್ತಾ ಇದ್ದಾರಂತೆ. ಕ್ಯಾಬಿನೆಟ್ನಲ್ಲಿ ಅವರ ಹಸ್ತಕ್ಷೇಪ ಎದ್ದು ಕಾಣ್ತಾ ಇದೆ. ಸಂಪುಟದಲ್ಲಿ ಯಾರಿರಬೇಕು, ಯಾರಿರಬಾರದು, ಯಾರ್ಯಾರು ಬೇಕು, ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ರಾಹುಲ್ ಗಾಂಧಿ ತೀರ್ಮಾನ ಮಾಡ್ತಿದ್ದಾರಂತೆ. ಸಚಿವ ಸಂಪುಟದ ಮೇಲೆ ತಮ್ಮ ಹಿಡಿತವನ್ನ ರಾಹುಲ್ ಗಾಂಧಿ ಸಾಧಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆದ್ಯತೆ ನೀಡಿದ್ರು ಕೂಡ ರಾಹುಲ್ ಅವರ ತೀರ್ಮಾನವೇ ಫೈನಲ್. ಎಲ್ಲ ನಾಯಕರಿಂದ ಪಟ್ಟಿ ಪಡ್ಕೊಂಡ್ರೂ ಕೂಡ ಅಂತಿಮವಾಗಿ ಫೈನಲ್ ಪಟ್ಟಿ ಬರುವಂಥದ್ದು ಎಐಸಿಸಿಯಿಂದ ಅಲ್ಲ, ರಾಹುಲ್ ಗಾಂಧಿ ಅವರಿಂದ. ಒಂದು ರೀತಿಯಾಗಿ ಬ್ಯಾಲೆನ್ಸ್ಡ್ ಕ್ಯಾಬಿನೆಟ್ ಅನ್ನ ರಚನೆ ಮಾಡಬೇಕು ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರ ಮಹದಾಸೆ. ಮತ್ತೊಮ್ಮೆ ಲೈವ್ ನಲ್ಲಿ ನಮ್ಮ ಪ್ರತಿನಿಧಿ ಹರೀಶ್, ಈಗ ರಾಹುಲ್ ಗಾಂಧಿ ಅವರ ಪ್ರಭುತ್ವ ಈ ಕ್ಯಾಬಿನೆಟ್ ನಲ್ಲಿ ಎದ್ದು ಕಾಣ್ತಾ ಇದೆ. ಯಾವ ರೀತಿಯಾಗಿ ಅವರು ತಮ್ಮ ಹಿಡಿತವನ್ನ ಸಾಧಿಸ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಮುಂಚಿತವಾಗೇ ಹೇಳಿದ್ರು ಇದು ಮಿಕ್ಸ್ಡ್ ಕ್ಯಾಬಿನೆಟ್ ಆಗಿರಬೇಕು, ಹೊಸ ಮುಖಗಳಿಗೂ ಆದ್ಯತೆ ಕೊಡಬೇಕು, ಜೊತೆಗೆ ಹಿರಿಯರು ಕೂಡ ಇರಬೇಕು ಈ ಕ್ಯಾಬಿನೆಟ್ ನಲ್ಲಿ ಅಂತ. ಸೊ ಅದೇ ರೀತಿಯಾಗಿ ಆ ಒಂದು ಬ್ಯಾಲೆನ್ಸ್ಡ್ ಫಾರ್ಮುಲಾ ಮುಖಾಂತರನೇ ಹೊಸ ಕ್ಯಾಬಿನೆಟ್ ವಿಸ್ತರಣೆ ಆಗ್ತಿದ್ಯಾ ಅಂತ. ರಾಹುಲ್, ಖಂಡಿತವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ಮೇಲೆ ರಾಹುಲ್ ಗಾಂಧಿ ಅವರು ಗಮನವನ್ನು ಕೇಂದ್ರೀಕರಿಸಿರುವುದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಡೀ ಸಂಪುಟದಲ್ಲಿ ಯಾರೆಲ್ಲ ಇರಬೇಕಾಗುತ್ತೆ, ಯಾರಿಗೆ ಅವಕಾಶ ಕೊಡಬೇಕಾಗುತ್ತೆ, ಯಾವ ಮಾನದಂಡ ಇರಬೇಕಾಗುತ್ತೆ, ಯಾವ ಯಾವ ಲೆಕ್ಕಾಚಾರದಲ್ಲಿ ಅವರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ, ಎಷ್ಟನ್ನು ಕೊಡಬೇಕಾಗುತ್ತೆ, ಯಾವ ಮುಖಗಳಿಗೆ ಮಣೆ ಹಾಕಬೇಕಾಗುತ್ತೆ ಅನ್ನುವಂಥ ಪ್ರತಿಯೊಂದನ್ನು ಕೂಡ ಅಳೆದು ತೂಗಿ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರೇ ಮುತುವರ್ಜಿ ವಹಿಸಿ ಇಡೀ ಸಂಪುಟದಲ್ಲಿ ಹಿಡಿತವನ್ನು ಸಾಧಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ಒಂದೇ ಅಂದ್ರೆ 2 ತಿಂಗಳವರೆಗೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು 2 ತಿಂಗಳಾಯ್ತು ಮುಖ್ಯಮಂತ್ರಿಯಾಗಿ. ಸೊ ಅಲ್ಲಿಂದಲೂ ಕೂಡ 3 ಬಾರಿ ದೆಹಲಿಗೆ ಹೋಗಿದ್ದಾರೆ ರಾಜ್ಯ ನಾಯಕರು. ಸಚಿವ ಸಂಪುಟಕ್ಕೆ ಸಂಬಂಧಪಟ್ಟಂಗೆ, ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಯಾವುದೂ ಕೂಡ ಫೈನಲ್ ಆಗದೆ ಅವರು ವಾಪಸ್ ಆಗಿದ್ರು. ಆದ್ರೆ ಈ ಮೊನ್ನೆ ಹೋಗಿದ್ದಂತ ಸಂದರ್ಭದಲ್ಲಿ 4 ದಿನಗಳ ಕಾಲ ರಾಹುಲ್ ಗಾಂಧಿ ಅವರು ಅವ್ರು ಕಾದು ಕೂತಿದ್ರು. ವೇಣುಗೋಪಾಲ್ ಜೊತೆ ಮೀಟಿಂಗ್ ಮಾಡಬಹುದು, ಸುರ್ಜೇವಾಲಾ ಜೊತೆ ಮೀಟಿಂಗ್ ಮಾಡಬಹುದು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಮೀಟಿಂಗ್ ಮಾಡಬಹುದು. ಆದ್ರೆ ಅಂತಿಮವಾಗಿ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಅಂತಿಮ ಮಾತುಕತೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಲ್ಲಿ ತೀರ್ಮಾನ ಆಗಿತ್ತು. ರಾಹುಲ್ ಗಾಂಧಿ ಬಂದ ನಂತರವೇ ಅದು ಅಂತಿಮ ರೂಪುರೇಷೆ ಅನ್ನುವಂತ ಮಟ್ಟಿಗೆ ರಾಜ್ಯ ನಾಯಕರು ಅಲ್ಲೇ ಕಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು, ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರು ಮೀಟಿಂಗ್ ಮಾಡಿ ಎಲ್ಲರ ಪಟ್ಟಿಯನ್ನು ಪಡ್ಕೊಂಡಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ಎಲ್ಲರ ಪಟ್ಟಿಯನ್ನು ತೆಗೆದುಕೊಂಡಿದ್ದಾರೆ. ಎಲ್ಲರ ಪಟ್ಟಿಯನ್ನು ನೋಡಿ ಅಂತಿಮವಾಗಿ ತಾನೇ ಪಟ್ಟಿಯನ್ನು ಸಿದ್ಧಪಡಿಸಿ ಕಳಿಸ್ತೀವಿ, ನೀವು ತೆರಳಿ ರಾಜ್ಯಕ್ಕೆ ಅನ್ನುವಂತ ಸಂದೇಶವನ್ನ ನಿನ್ನೆ ಕೊಟ್ಟು ಕಳಿಸಿದ್ದಾರೆ. ಆದ್ರೆ ಈ ಕ್ಷಣಕ್ಕೂ ಕೂಡ ಪಟ್ಟಿ ಅಂತಿಮ ಆಗಿಲ್ಲ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಇಡೀ ಸಂಪುಟದಲ್ಲಿ ಯಾರ್ಯಾರು ಇರಬೇಕು, ಎಷ್ಟು ಜನ ಇರಬೇಕು ಅನ್ನುವಂತ ತೀರ್ಮಾನವನ್ನ ರಾಹುಲ್ ಗಾಂಧಿ ಅವರೇ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬೇರೆ ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಅಷ್ಟಾಗಿ ಆಸಕ್ತಿ ವಹಿಸುತ್ತಿರಲಿಲ್ಲ ರಾಹುಲ್ ಗಾಂಧಿ ಅವರು ಅನ್ನುವಂತ ಮಾತುಗಳಿದ್ದಾವೆ. ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದ ಮೇಲೆ ಹೈಕಮಾಂಡ್ ಪ್ರಮುಖವಾಗಿ ಪ್ರಭುತ್ವ ಸಾಧಿಸುವಂತ ಪ್ರಯತ್ನ ಮಾಡ್ತಿದೆ ಅನ್ನುವಂತ ಚರ್ಚೆಗಳು ಈಗ ಶುರುವಾಗಿದೆ. ಹಾಗಾಗಿಯೇ ಕೂಡ ಇಷ್ಟೆಲ್ಲ ತಡ ಆಗ್ತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಿದ್ದಾವೆ. ಒಂದು ರಾಹುಲ್ ಗಾಂಧಿ ಅವರು ಒಂದು ರಿಪೋರ್ಟ್ ಅನ್ನು ಕೂಡ ತರಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ರಿಪೋರ್ಟ್ ಅನುಸಾರ ರಾಜ್ಯ ನಾಯಕರು ಕೊಟ್ಟಿರ್ತಕ್ಕಂಥ ಪಟ್ಟಿಯನ್ನು ತಾಳೆ ಹಾಕಿ ನೋಡ್ತಿದ್ದಾರೆ. ಆ ಪಟ್ಟಿ ತಾಳೆ ಹಾಕಿ ನೋಡಿದಂತ ಸಂದರ್ಭದಲ್ಲಿ ಪೂರಕವಾಗದಂತ ಯಾರು ಬರ್ತಾರೆ, ಯಾವ ಶಾಸಕರು ಬರ್ತಾರೆ, ಅವರಿಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಅದೆಲ್ಲದಕ್ಕಿಂತಲೂ ಬಹಳ ಮುಖ್ಯವಾಗಿರುವಂತದ್ದು ಯುವಕರಿಗೆ ಹೆಚ್ಚಿನ ಮನೆ ಕೊಡಬೇಕಾಗುತ್ತೆ, ಯುವ ನಾಯಕತ್ವವನ್ನು ಬೆಳೆಸಬೇಕಾಗುತ್ತೆ. ಮುಂದಿನ 20-30 ವರ್ಷಕ್ಕೆ ಗಮನದಲ್ಲಿಟ್ಟುಕೊಂಡು ಯುವಕರಿಗೆ ನಾನು ಆದ್ಯತೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ಸಂಪುಟದ ಮೇಲೆ ವಿಶೇಷ ಗಮನವನ್ನು ಹರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರ ಜೊತೆಗೆ 2028ಕ್ಕೆ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ರಾಹುಲ್ ಗಾಂಧಿ ಅವರು ಈ ಒಂದು ಸಂಪುಟದ ಮೇಲೆ ವಿಶೇಷ ಗಮನ ಹರಿಸಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಒಂದು ರೀತಿ ರಾಜ್ಯ ನಾಯಕರಿಗೆ ಇದೆಲ್ಲ ಬೆಳವಣಿಗೆಯಿಂದ ರಾಹುಲ್ ಗಾಂಧಿ ಅವರು ವಿಶೇಷ ಮುತುವರ್ಜಿ ವಹಿಸಿರುವಂತಹ ಕಾರಣಕ್ಕಾಗಿ ರಾಜ್ಯ ನಾಯಕರಿಗೆ ಅಷ್ಟಾಗಿ ಅವರಿಗೆ ಒಂದಷ್ಟು ಗೊಂದಲಗಳ ಜೊತೆಗೆ ಅದು ಏನಾಗ್ತಿದೆ, ಯಾರಿಗೆ ನಿರ್ಧಾರ ಮಾಡ್ತಾರೆ, ನಾವು ಕೊಟ್ಟಿರ್ತಕ್ಕಂಥ ಪಟ್ಟಿಗೆ ಯಾರು ಕೊಡ್ತಾರೆ ಅನ್ನುವಂತ ಗೊಂದಲಗಳು ಕೂಡ ಈಗ ನಿರ್ಮಾಣ ಆಗಿರುವಂತದ್ದು. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.